ಅದು ಗಡಿ ಜಿಲ್ಲೆ. ಬಡವರಿಗೆ ಸಹಾಯವಾಗಲಿ ಎಂಬ ನಿಟ್ಟಿನಲ್ಲಿ ಸರ್ಕಾರ ಆಸ್ಪತ್ರೆ ನಿರ್ಮಿಸಿ ಉತ್ತಮ ಚಿಕಿತ್ಸೆ ನೀಡುವ ಗುರಿ ಹೊಂದಿತ್ತು. ಆದರೆ ಹೊಲವೇ ಎದ್ದು ಬೇಲಿ ಮೈದಂತೆ ಅಲ್ಲಿದ್ದ ವೈದ್ಯರ ನಿರ್ಲಕ್ಷ್ಯದಿಂದ 2 ಕೂಸುಗಳ ದೇಹದಲ್ಲಿ ಭಾರಿ ಬದಲಾವಣೆ ಆಗಿತ್ತು. ಹಾಗಿದ್ರೆ ಆ ಮಕ್ಕಳಿಗೆ ಆಗಿದ್ದು ಏನಿದು ಸ್ಟೋರಿ ನೋಡೋಣ ಬನ್ನಿ. ಬಡತನ ಇರಲಿ, ಸಿರಿವಂತಿಕೆ ಇರಲಿ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರಿಗೆ ನಮಗೂ ಒಂದು ಸುಂದರ ಮಗುವಾಗಲಿ ಎಂಬ ಕನಸು ಹಲವರಿಗೆ ಇರುತ್ತೆ. ಆದ್ರೆ ಹುಟ್ಟಿದ ಮಗು ಯಾರದೋ ನಿರ್ಲಕ್ಷ್ಯದಿಂದಾಗಿ ಕೈಯನ್ನು ಕಾಲನ್ನು ಕಳೆದುಕೊಂಡು ಪರದಾಡುವಂತಾದರೆ ಆ ಹೆತ್ತ ಜೀವಕ್ಕೆ ಅದೆಷ್ಟು ನೋವಾಗಬಹುದು ನೀವೇ ಊಹಿಸಿ. ಜಿಲ್ಲೆಯ ಚಿಲ್ಲರ್ಗಿ ಗ್ರಾಮದ ನಿವಾಸಿ ಶ್ರೀದೇವಿ ಎನ್ನುವವರು ಕಳೆದ ಡಿಸೆಂಬರ್ 28ರ ತಾರೀಕಿನಂದು ಹೆರಿಗೆ ನೋವು ಕಾಣಿಸಿಕೊಂಡಾಗ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಮಗುವಿನ ತೂಕ ಹೆಚ್ಚಿರುವ ಕಾರಣ ನಾರ್ಮಲ್ ಡೆಲಿವರಿ ಮಾಡಲು ಸಾಧ್ಯವಿಲ್ಲ, ಸಿಸರೇನ್ ಮಾಡುವುದಾಗಿ ಹೇಳಿ ಸಾಯಂಕಾಲ 7:15ರ ಸುಮಾರಿಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಅರ್ಧ ಗಂಟೆಯ ನಂತರ ಆಚೆ ಬಂದು ನಿಮಗೆ ಗಂಡು ಮಗು ಜನಿಸಿದೆ, ಆದರೆ ಆ ಮಗು ತನ್ನ ಎಡಗಾಲನ್ನು ಅಲ್ಲಾಡಿಸುತ್ತಿಲ್ಲ, ಎಡಗಾಲಿನ ತೊಡೆಯ ಮೂಳೆ ಮುರಿದಿದೆ, ಯಾವುದಕ್ಕೂ ಕಾಲಿನ ಎಕ್ಸ್ರೇ ತೆಗೆಸಿಕೊಂಡು ಬರಲು ತಿಳಿಸಿದ್ದಾರೆ. ವೈದ್ಯರ ಸೂಚನೆಯಂತೆ ಕುಟುಂಬಸ್ಥರು ಎಕ್ಸ್ರೇ ತೆಗೆಸಿ ನೋಡಿದಾಗ ಮಗುವಿನ ಎಡಗಾಲಿನ ತೊಡೆ ಮುರಿದಿರುವುದು ದೃಢಪಟ್ಟಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀದೇವಿ ಅವರ ಕುಟುಂಬಸ್ಥರು ತಮ್ಮ ಮಗುವಿನ ತೊಡೆ ಮೂಳೆ ಮುರಿಯಲು ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರೇ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಸರ್, ನಾವು 28/12/2024 ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಗೆ ಡೆಲಿವರಿ ಕಡೆಯಿಂದ ಹೆರಿಗೆಕಾಗಿ ಹೋಗಿದ್ದೇವ್ರಿ. ಯಾರಿಗೂ ಇದ್ರಿ? ನಮ್ಮ ಅತಿಗೆರಿಗೆ ಶ್ರೀದೇವಿ ಗಂಡ ರಾಜು ಚಿಲ್ಲರ್ಗಿ ಕರ್ಕೊಂಡು ಹೋಗಿದ್ದೇವ್ರಿ. ಅದೇ ನಾರ್ಮಲ್ ಡೆಲಿವರಿ ಆಯ್ತದ ಅಂತಂದ್ರಿ. 11 ಹೋಗಿದ್ದೇವ್ರಿ. ನಾರ್ಮಲ್ ಡೆಲಿವರಿ ಆಯ್ತದಂದ್ರಿ. 3 ಗಂಟೆ ತನಕ ವೇಟ್ ಮಾಡಿದ್ರಿ. 3 ಗಂಟೆ ನಂತರ ಏನದ ಅಂದ್ರ ಸಿಸರಿಂಗ್ ಆಯ್ತದ ಅಂತಂದ್ರಿ. ಆಯ್ತ್ರಿ ಮೇಡಮ್, ಸಿಸರಿಂಗ್ ಮಾಡ್ರಿ ಅಂತಂದ್ರಿ. ಸಿಸರಿಂಗ್ ಮಾಡಿದ್ರಿ 7:15ಕ್ಕ ಸಿಸರಿಂಗ್ ಆಯ್ತ್ರಿ. ಸಿಸರಿಂಗ್ ಅಂದ್ರೆ ಯಾಕೋ ಕಾಲ್ ಮೂಮೆಂಟ್ ಮಾಡ್ತಿಲ್ಲ ಅಂತಂದ್ರಿ. ಅಂದ್ರ ಎಕ್ಸ್ರೇ ಬರ್ಕೊಟ್ರಿ. ಎಕ್ಸ್ರೇ ಮಾಡಿದ್ರಿ. ಎಕ್ಸ್ರೇ ಮಾಡ್ತೀವಿ ತೊಡೆದ ಎಡಭಾಗದ ಮೋಳಿ ಏನ್ ಮಾಡ್ದ ಮುರಿದು 2 ಭಾಗ ಆಗಿರ್ತದ್ರಿ. ಯಾವ ಚಿಲ್ಲರ್ಗಿರಿ ಸರ್. ಚಿಲ್ಲರ್ಗಿ. ಹಾ ರೀ. ಅದ್ರ ಕಡೆಯಿಂದಾಗಿ ಎಲ್ಲಾ ಜಿಲ್ಲಾ DCB ಹೋದೇವ್ರಿ, ಪೊಲೀಸ್ ಠಾಣೆಗೆ ಹೋದೇವ್ರಿ, ಹಾಸ್ಪಿಟಲ್ ಬಲ್ಲಿದ್ರಿ. ಯಾರ ಬಲ್ಲಿ ನ್ಯಾಯ ಸಿಕ್ಕಿಲ್ರಿ. ಹಿಂಗಾಗಿ ಮಾಧ್ಯಮ ಮುಖಾಂತರವಾಗಿರೋ ನಮ್ಗೆ ನ್ಯಾಯ ಸಿಗ್ತದ ಅಂತೇಳಿ ನಾವು ನಿಮ್ಮಲ್ಲಿ ನ್ಯಾಯ ಕೇಳ್ತಿದ್ದೇವ್ರಿ. ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಭರೋಸೆ ಅದ ರೀ. ಹಂಗಾಗಿ ನಿಮ್ ಜೊತೆ ನಿಮ್ಮ ಹೆಸರು? ಸ್ವಾಮಿದಾಸ್. ಈ ರೀತಿಯಲ್ಲಿ ಒಂದು ಘಟನೆ ನಡೆದರೆ ಆಕಸ್ಮಿಕ ಅಂತ ಹೇಳಬಹುದಿತ್ತೇನೋ. ಆದ್ರೆ ಈ ಮೊದಲು ಕೂಡ ನಗರದ ಮಂಗಲ್ಪೇಟೆ ನಿವಾಸಿ ಪೂಪ ರಾಣಿ ದಂಪತಿಗಳ ಕೂಸಿಗೂ ಇದೇ ರೀತಿಯ ಮೂಳೆ ಮುರಿದಿದ್ದು ಅವರು ಸಹ ಮಗುವಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಆತಂಕವನ್ನು ಹೊಂದಿದ್ದಾರೆ. ಸರ್, ನಾಗೇಂದ್ರ ಮಡಿವಾಳು. ನಮ್ಮ ಮಂಗಲ್ಪೇಟೆ ಇದೆ ರೀ, ಲೋಕಲ್ ಮಂಗಲ್ಪೇಟೆ ಇದೆ ಲೋಕಲ್. ನಂದು 5ನೇ ನನ್ನ ಮಗನ ಡೆಲಿವರಿ 4 ನಾರ್ಮಲ್ ಆಗ್ಯಾವ. ಇದೊಂದು ಭೀ ನಾ ಫುಲ್ ಹೇಳಿನವ್ರಿಗೆ ಏನು ಮಾಡಪ್ಪ ರೀ, ಸಿಜರಿಂಗ್ ಮಾಡ್ರಿ ಮತ್ತು ಸಿಜರಿಂಗ್ ಮಾಡಿ ಆಪರೇಷನ್ ಮಾಡಕ್ಕದ ಕೂಸು ಉಲ್ಟಾ ಅದ ಅಂತ ಹೇಳಿದೆ. ಬಟ್ ಅವ್ರು ಏನು ಮಾಡ್ಯಾರ, ನರ್ಸು ಡಾಕ್ಟರ್ ಬರ್ತೀನಿ ಪೈಲೆ 3,000 ರೂಪಾಯಿ ಭೀ ತೊಗೊಂಡ್ರ. ಮತ್ತು ನಾರ್ಮಲ್ ಮಾಡಕ್ಕೆ ಹೋಗಿ ಹೊರಗಿನ ಇಂಜೆಕ್ಷನ್ ತರ್ಸ್ಯಾರ. ನಾರ್ಮಲ್ ಮಾಡಕ್ಕೆ ಹೋಗಿ ನಾವು 6 ಗಂಟೆ ಬಂದೆವು. ಅವ್ರು ಏನು ಮಾಡ್ಯಾರ 7:15 ಡೆಲಿವರಿ ಮಾಡ್ಯಾರ. ಅದು ಕೂಸಿನ ಕಾಲು ಹೊರಗೆ ಬಂದೆವು. ಕಾಲು ಹಿಡಿದು ಹೇಳಕ್ಕೆ ಹೋದ್ರೆ ಆ ಕಾಲಿನ ತೊಡಿನೇ ಮುರಿದೇವೆ. 1 ರೇಟ್ ಆಗ್ಯಾವ. ಇದು ನಾನು ಪರಿಹಾರ ಇದು ಮಾಡ್ಕೊಡ್ತಾರೆ. ಏನಂತಾರೆ ಈಗ ಡಾಕ್ಟರ್ ಅದೇ ನಾವು ಮಾಡ್ತೇವೆ ಅಷ್ಟೇ ಹೇಳತ್ತಾರ. ಮತ್ತೇನು ಹೇಳೋದಾಗ್ರ. ಈಗ ನಾವು 10 ದಿವಸ ಆಯ್ತು ಇಲ್ಲೇ ಇದ್ದೀವಿ ರೀ. ಮತ್ತು ನನಗೆ ಭಾಳ ಗರೀಬಿ ಪರಿಸ್ಥಿತಿ ಅದ ರೀ. ಹೆಲ್ಪ್ ಮಾಡ್ತೀವಿ. ಮತ್ತೇನು ನಿಮ್ದು ಊರು ಯಾವ ಊರು ಅಂದ್ರೆ ಸರ್? ಮಂಗಲ್ಪೇಟೆ ಬಿದ್ದಾರ ಲೋಕ. ನಿಮ್ಮ ಹೆಸರು? ನಾಗೇಂದ್ರ ಮಡಿವಾಳ. ಮಗುವಿನ ತೊಡೆ ಮೂಳೆ ಮುರಿದ ಘಟನೆಯ ವಿಚಾರವಾಗಿ ಕುಟುಂಬಸ್ಥರು ವಿವಿಧ ಸಂಘಟನೆಗಳೊಂದಿಗೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದಾಗ ಬ್ರಿಮ್ಸ್ ಆಸ್ಪತ್ರೆಯ OBG ವಿಭಾಗದ ಪ್ರಭಾರಿ ಮುಖ್ಯಸ್ಥರೊಬ್ಬರು ತನಿಖೆ ನಡೆಸಿ ಶಸ್ತ್ರಚಿಕಿತ್ಸೆ ನಡೆಸುವಾಗ ಈ ರೀತಿ ಆಗುವ ಸಾಧ್ಯತೆಗಳು ಇರುವುದಾಗಿ ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ಈ 2 ಘಟನೆಗಳನ್ನು ನೋಡಿದಾಗ
ಬಡವರು ಬ್ರಿಮ್ಸ್ ಆಸ್ಪತ್ರೆಗೆ ಹೋಗಲು ಹಿಂದೇಟು ಹಾಕುವಂತೆ ಆಗಿದ್ದು ನಿಜಕ್ಕೂ ಆಘಾತಕಾರಿ ಸಂಗತಿಯಾಗಿದೆ. ನಾವೆಲ್ಲರೂ ವೈದ್ಯೋ ನಾರಾಯಣ ಹರಿ ಎಂಬ ಸಾಲುಗಳನ್ನ ಕೇಳಿರ್ತೇವೆ. ಅಂದರೆ ವೈದ್ಯರು ಸಾಕ್ಷಾತ್ ಹರಿಯನಿಗೆ ಸರಿಸಮಾನರು ಅಂತ ಹೇಳಲಾಗ್ತದೆ. ಅಂದರೆ ಏನು, ಸಾರ್ವಜನಿಕರು ತಮ್ಮ ರೋಗ ರುಜಿನಗಳು ಬಂದಾಗ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದು ಗುಣಮುಖರಾಗುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಬೀದರ್ನಲ್ಲಿರುವ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಚಿಕಿತ್ಸೆಗಾಗಿ ಬಂದರೆ ಹಿಡಿ ಶಾಪವನ್ನು ಹಾಕಿ ಮರಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ. ನೈರ್ಮಲ್ಯ, ಅನಾಗರಿಕತೆ ಹಾಗೂ ವೈದ್ಯರಿಲ್ಲದೆ ನಿರ್ಲಕ್ಷ್ಯಗಳಿಂದ ನಮ್ಮ ಬ್ರಿಮ್ಸ್ ಆಸ್ಪತ್ರೆ ಕೂಡಿದೆ. ನಮ್ಮ ಬೀದರ್ ನಗರದಲ್ಲಿ ಡಿಸೆಂಬರ್ 14ನೇ ತಾರೀಕಿನಂದು, ಅಂದರೆ 2024 ಡಿಸೆಂಬರ್ 14ನೇ ತಾರೀಕಿನಂದು ಒಬ್ಬ ಗರ್ಭಿಣಿ ಹೆಣ್ಮಗಳು ಸ್ಕ್ಯಾನಿಂಗ್ ಆಗಿ ಆಸ್ಪತ್ರೆಗೆ ಬರ್ತಾಳೆ. ಆ ಸ್ಕ್ಯಾನಿಂಗ್ ಆಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ವೈದ್ಯರು ಡೆಲಿವರಿ ಮಾಡುವುದಾಗಿ ಹೇಳಿ ಡೆಲಿವರಿಯನ್ನು ಮಾಡ್ತಾರೆ. ಡೆಲಿವರಿಯ ಸಮಯದಲ್ಲಿ ಅವರ ನಿರ್ಲಕ್ಷ್ಯದಿಂದಾಗಿ, ಈ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆ ಮಗುವಿನ ತೊಡೆಯ ಮೂಳೆ ಮುರಿದ ಘಟನೆ, ಒಂದು ದಾರುಣ ಘಟನೆ ನಮ್ಮ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದೆ. ಪೂಪಾರಾಣಿ ಎಂಬ ಮಹಿಳೆ ಏನು ಬೀದರ್ನ ನಿವಾಸಿ ಇರ್ತಾರೆ, ನಾಗೇಂದ್ರ ಮಡಿವಾಳ ಎನ್ನುವರ ಪತ್ನಿ ಪೂಪಾರಾಣಿಯವರು ಗರ್ಭಿಣಿಯ ಹೆಂಗಸು ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿ ಆಸ್ಪತ್ರೆಗೆ ಬಂದಿರ್ತಾರೆ. ಆ ಸಮಯದಲ್ಲಿ ವೈದ್ಯರು ಡೆಲಿವರಿ ಮಾಡುವುದಾಗಿ ಹೇಳ್ತಾರೆ. ಡೆಲಿವರಿ ಮಾಡುವುದಾಗಿ ಹೇಳಿದಾಗ ಆತನ ಗಂಡ ನಾರ್ಮಲ್ ಡೆಲಿವರಿ ಆಗಲು ಸಾಧ್ಯ ಇಲ್ಲ, ಮಗು ಉಲ್ಟಾ ಇದೆ, ಸುಮ್ಮನೆ ಸಿಸರಿನ್ ಮಾಡಿ ಅಂತ ಹೇಳಿದ್ರು ಸಹ ಇಲ್ಲಿಂದ ವೈದ್ಯರು ಹೊರಗಡೆಯಿಂದ ಇಂಜೆಕ್ಷನ್ಗಳನ್ನು ತರಿಸಿ ಆ ಪೂಪಾರಾಣಿಯವರಿಗೆ ನೀಡ್ತಾರೆ. ಇಂಜೆಕ್ಷನ್ಗಳನ್ನು ನೀಡಿ ನಾರ್ಮಲ್ ಡೆಲಿವರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ವೈದ್ಯರ ನಿರ್ಲಕ್ಷ್ಯ, ನಿಷ್ಕಾಳಜಿಯಿಂದಾಗಿ ಆ ಮಗುವಿನ ಬಲಗಾಲಿನ ತೊಡೆ ಮುರಿದಂಥ ಘಟನೆ ನಡೆದಿದೆ. ಈ ಘಟನೆ ಒಂದು ಕಡೆ ಆದರೆ, ಡಿಸೆಂಬರ್ 14ರ ಘಟನೆ ಒಂದು ಕಡೆ ಆದರೆ, ಆ ಡಿಸೆಂಬರ್ 14ರ ದಾರುಣ ಘಟನೆ ನಡೆದ 14 ದಿನಕ್ಕೆ ಸರಿಯಾಗಿ ಡಿಸೆಂಬರ್ 28ರಂದು ಶ್ರೀದೇವಿ ಎನ್ನುವ ಚಿಲ್ಲರ್ಗಿ ಗ್ರಾಮದ ನಿವಾಸಿ ಹೆರಿಗೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಬರ್ತಾರೆ. ಡಿಸೆಂಬರ್ 28ರಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಬಂದಂಥ ಸಮಯದಲ್ಲಿ ಇಲ್ಲಿನ ವೈದ್ಯರು 7:15ರ ಸುಮಾರಿಗೆ ಮಗುವಿನ ತೂಕ ಹೆಚ್ಚಿದೆ, ನಾರ್ಮಲ್ ಡೆಲಿವರಿ ಸಾಧ್ಯ ಇಲ್ಲ ಅಂತ ಹೇಳಿ ಸಿಸರಿಂಗ್ ಕೂಡ ಮಾಡ್ತಾರೆ. ಆದರೆ ಸಿಸರಿಂಗ್ ಮಾಡುವ ಸಂದರ್ಭದಲ್ಲಿ ವೈದ್ಯರ ಮತ್ತೊಮ್ಮೆ ನಿಷ್ಕಾಳಜಿ ಹಾಗೂ ನಿರ್ಲಕ್ಷ್ಯದಿಂದಾಗಿ ಆ ಮಗುವಿನ ಎಡಗಾಲಿನ ತೊಡೆ ಮುರಿದಿದೆ. ಏನೋ ಡಿಸೆಂಬರ್ 14ನೇ ತಾರೀಕಿನಂದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಲಗಾಲಿನ ತೊಡೆ ಮುರಿದ ಘಟನೆ ಒಂದು ಕಡೆ ಆದರೆ, ಅಂದರೆ ನಾರ್ಮಲ್ ಡೆಲಿವರಿ ಸಂದರ್ಭದಲ್ಲಿ ನಡೆದರೆ, ಮತ್ತು ಡಿಸೆಂಬರ್ 28ರಂದು ಚಿಲ್ಲರ್ಗಿ ನಿವಾಸಿ ಶ್ರೀದೇವಿ ಅವರ ಹಸುಗೂಸಿನ ಡೆಲಿವರಿ ಮಾಡುವ ಸಮಯದಲ್ಲಿ ಎಡಗಾಲಿನ ತೊಡೆ ಮುರಿದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಲಾಗ್ತದೆ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಇದರ ಬಗ್ಗೆ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ವರದಿಯನ್ನು ನೀಡ್ತಾರೆ. ಅಂದರೆ ಇಲ್ಲಿನ ವೈದ್ಯರು ಸಿಸರಿಂಗ್ ಮಾಡುವ ಸಮಯದಲ್ಲಿ ಈ ರೀತಿಯ ಘಟನೆಗಳು ಸಾಮಾನ್ಯ ಅಂತ ಹೇಳ್ತಾರಂತೆ. ಅಂದರೆ ಬಡವರು ಏನು ತಮ್ಮ ಗರ್ಭಿಣಿ ಹೆಂಗಸನ್ನು, ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ ಸಮಯದಲ್ಲಿ ಈ ರೀತಿಯ ಅವಘಡಗಳನ್ನ ಮಾಡಿ ಇವೆಲ್ಲವೂ ಸಾಮಾನ್ಯ ಅಂತ ಹೇಳುವುದನ್ನು ನೋಡಿದರೆ ಇದು ಒಂದು ರೀತಿ ಯಾವ ರೀತಿ ಅಂತ ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಯಾಕಂದರೆ ಬಡಬಗ್ಗರು ಏನು ಬದುಕೋದಕ್ಕೋಸ್ಕರ ಆಸ್ಪತ್ರೆಗೆ ಬಂದಿರ್ತಾರೆ ರೀ. ಆದರೆ ಇಲ್ಲಿ ಬಂದು ಏನು ಕೈಯೋ ಕಾಲೋ ವೈದ್ಯರೇ ಮುರಿದು ಹಾಕಿದರೆ ಆ ಬಡವರ ಪರಿಸ್ಥಿತಿ ಏನು? ಈಗ ಇಬ್ಬರೂ ಕುಟುಂಬಸ್ಥರು, ಅಂದರೆ ಇಬ್ಬರು ಮಗುವಿನ ತಂದೆಯರು ಕಣ್ಣೀರು ಇಡ್ತಾ ಇದ್ದಾರೆ. ನಮ್ಮ ಮಾಧ್ಯಮಗಳ ಮುಂದೆ ಮಾತಾಡ್ತಾ ನಾವು ಬಡವರಿಗೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಕಷ್ಟಪಡ್ತೀವಿ. ಆದರೆ ಇಲ್ಲಿನ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ನಾವು ಮಗುವಿನ ತೊಡೆ ಮೂಳೆ ಮುರಿದ ಘಟನೆ ನಡೀತಿದೆ ಅಂತ ಹೇಳಿದ್ರು. ಇದು ಒಂದೇ ಅಲ್ಲ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಈ ಆಸ್ಪತ್ರೆ ಇನ್ನೊಂದು ಅನಾಚಾರ ಏನಂದರೆ ಇಲ್ಲಿ ಆ್ಯಂಬುಲೆನ್ಸ್ಗಳೇ ಇರೋದಿಲ್ಲ. ಯಾವಾಗ ನೋಡಿದರೆ ಇಲ್ಲಿ ಸುತ್ತ ನೀವು ನೋಡ್ತಿರ್ಬೋದು ಬರೀ ಖಾಸಗಿ ಆ್ಯಂಬುಲೆನ್ಸ್ಗಳ ದರ್ಬಾರ್ ಇರುತ್ತೆ. ನೀವು ನೋಡ್ತಿರ್ಬೋದು ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇದೊಂದು ಖಾಸಗಿ ಆ್ಯಂಬುಲೆನ್ಸು, ಒಳಗಡೆ ಪೂರ್ತಿಯಾಗಿ ಖಾಸಗಿ ಆ್ಯಂಬುಲೆನ್ಸ್ಗಳ ದರ್ಬಾರೇ ಇದೆ ಅಂತಲೇ ಹೇಳ್ಬೋದು. ಏನೋ ಮೊನ್ನೆ ಹೈದರಾಬಾದ್ಗೆ ಇಲ್ಲಿನ ಶಿವ ಕಾಶಿನಾಥ್ ಎಂಬ ಒಬ್ಬ ರೋಗಿಯನ್ನು ಏನು ಎಸ್ ಬಿ ಐ ಬ್ಯಾಂಕ್ ಮುಂದೆ ದರೋಡೆ ನಡೀತಿದೆ. ಆ ಸಂದರ್ಭದಲ್ಲಿ ವೆಂಕಟಗಿರಿ ಅನ್ನೋ ವ್ಯಕ್ತಿ ಸ್ಥಳದಲ್ಲೇ ಮೃತಪಡ್ತಾರೆ. ಇನ್ನೊಬ್ಬ ಶಿವ ಕಾಶಿನಾಥ್ ಅನ್ನೋ ವ್ಯಕ್ತಿ ದೇವರ ದಯೆಯಿಂದ ಬದುಕುಳಿದಿರ್ತಾರೆ. ಅಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿರ್ತದೆ. ಆ ಸಮಯದಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗುಂಡೇಟಿಗೆ ತಗುಲಿದ ವ್ಯಕ್ತಿಗೆ ಚಿಕಿತ್ಸೆ ನೀಡುವಷ್ಟು ಒಂದು ಸಾಮಾನ್ಯವಾದಂಥ ಚಿಕಿತ್ಸೆ ಅಥವಾ ಮೆಟೀರಿಯಲ್ಸ್ ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಇಲ್ಲಿ ಯಾವುದೇ ಗೌರ್ಮೆಂಟ್ ಆ್ಯಂಬುಲೆನ್ಸ್ ಇಲ್ಲದ ಕಾರಣ ಇಲ್ಲಿನ ಶಿವ ಕಾಶಿನಾಥ್ ಎಂಬ ಗುಂಡೇಟನ್ನು ತಗುಲಿದಂಥ ರೋಗಿಯನ್ನು ಒಯ್ಯಲು ಖಾಸಗಿ ಆ್ಯಂಬುಲೆನ್ಸ್ಗಳ ಮೊರೆಯನ್ನೇ ಹೋಗ್ತಾರೆ. ಅಂದರೆ
ಅಂದರೆ ಬೀದರ್ನ ಈ ಬ್ರಿಮ್ಸ್ ಆಸ್ಪತ್ರೆ ಎಂಥ ದುಸ್ಥಿತಿಗೆ ತಲುಪಿದೆ ಅಂತ ಇಲ್ಲಿ ಸಾಮಾನ್ಯರು ಹೇಳ್ಬೇಕು. ಯಾಕಂದರೆ 108 ಆ್ಯಂಬುಲೆನ್ಸು ಸರ್ಕಾರ ನೀಡುತ್ತೆ ರೀ. ಜನ ತೆರಿಗೆಯನ್ನು ಕಟ್ಟಿರ್ತಾರೆ, ಬಡವರಿಗೆ ಬಗ್ಗರಿಗೆ ಆಸ್ಪತ್ರೆಗೆ ಬರಬೇಕು, ಏನಾದರೂ ಅಪಘಾತಗಳು ಅವಘಡಗಳಾದಂಥ ಸಂದರ್ಭದಲ್ಲಿ ಬೇಗದಲ್ಲೇ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅಂತ ಹೇಳಿ ಸರ್ಕಾರ ಆ್ಯಂಬುಲೆನ್ಸ್ಗಳನ್ನ ನೀಡಿರ್ತದೆ. ಆದರೆ ಇಲ್ಲಿ ಒಂದೇ ಒಂದು ಆ್ಯಂಬುಲೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಸುತ್ತ ಖಾಸಗಿ ಆ್ಯಂಬುಲೆನ್ಸ್ಗಳು, ಅಂದರೆ ಸರ್ಕಾರದ ಒಂದೇ ಒಂದು ಆ್ಯಂಬುಲೆನ್ಸ್ ಇಲ್ಲ. ಅಂದರೆ ಜನರ ತೆರಿಗೆ ಹಣವನ್ನು ತೊಗೊಂಡು ಇಲ್ಲಿ ಸರ್ಕಾರಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಇಲ್ಲಿನ ನಿರ್ದೇಶಕರು ಸಹ ಯಾವಾಗ ಕರೆ ಮಾಡಿ ಏನನ್ನೇ ಕೇಳಿದ್ರು ನಾನು ಕೋರ್ಟಲ್ಲಿದ್ದೀನಿ, ನಂದೊಂದು ಸ್ವಲ್ಪ ಡೈರೆಕ್ಟರ್ ಹುದ್ದೆ ನಿರ್ದೇಶಕನ ಹುದ್ದೆ ತೊಂದರೆಯಲ್ಲಿದೆ, ಹಾಗಾಗಿ ನಾನು ಕೋರ್ಟಲ್ಲಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿನ ನಿರ್ದೇಶಕರು ತಮ್ಮ ಅಧಿಕಾರದ ಹಕ್ಕಾಗಿ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದರೆ ಬಡ ರೋಗಿಗಳ ಪರಿಸ್ಥಿತಿ ಏನು ಇದು ಇಷ್ಟೇ ಅಲ್ಲ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರಾಳ ಮುಖಗಳು ತುಂಬ ಇವೆ. ಜನರು ಏನು ತೆರಿಗೆ ಹಣ ಕಟ್ಬಿಟ್ಟು ಜಿಲ್ಲಾಸ್ಪತ್ರೆ ನಿರ್ಮಾಣವಾಗಿದೆಯಪ್ಪ ನಮ್ಮ ಜಿಲ್ಲೆಯಲ್ಲಿ, ನಮಗೆ ಯಾವುದಾದ್ರೂ ಒಂದು ರೋಗಗಳು ಬಂದರೆ ಬೇಗ ಹೋಗಿ ಗುಣಮುಖರಾಗಬಹುದು, ಒಂದು ಒಳ್ಳೆಯ ಚಿಕಿತ್ಸೆ ಇರ್ತದೆ ಅಂತ ಹೇಳಿ ಭಾವಿಸಿರ್ತಾರೆ. ಆದರೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಎಷ್ಟೋ ಹದಗೆಟ್ಟು ಹೋಗಿದೆ ಅಂತ ಹೇಳಿದರೆ ಒಂದು ಸರಿ ನೀವು ಒಳಗಡೆ ಹೋಗಿ ಬರಬೇಕು. ಇಲ್ಲಿನ ಶೌಚಾಲಯಗಳನ್ನು ಗಮನಿಸ್ಬಿಟ್ರೆ ವಾಕರಿಕೆ ಬಂದ್ಬಿಡುತ್ತೆ. ಇಲ್ಲಿ ಜನರು ರೋಗಿಗಳು ಗುಣಮುಖರಾಗ್ಲಿಕ್ಕೆ ಬರ್ತಾರೆ, ಆದರೆ ಇಲ್ಲಿ ಬಂದುಬಿಟ್ರೆ ಆ ರೋಗಿಗಳ ಜೊತೆ ಬಂದಂತಹ ಕುಟುಂಬಸ್ಥರಿಗೆ ರೋಗ ಬಂದುಬಿಡ್ಬೇಕು. ಆ ರೀತಿ ಇಲ್ಲಿನ ಆಸ್ಪತ್ರೆಯ ಸ್ಥಿತಿ ಇದೆ. ಇದಿಷ್ಟೇ ಇಲ್ಲ, ಇನ್ನೂ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರಾಳ ಮುಖಗಳು ತುಂಬ ಇವೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಹ ಇಂಥ ಕರಾಳ ಮುಖಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಈಗಲಾದರೂ ಉಸ್ತುವಾರಿ ಸಚಿವರು ಈ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಇಂತಹ ಘಟನೆ ಆಗದಂತೆ ಮುತುವರ್ಜಿ ವಹಿಸಬೇಕು ಎಂಬುದೇ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆಶಯವಾಗಿದೆ.